Unit set off and carry forward of losses and assessment of individuals. ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಭಾಳನೇ ಸ್ಮಾಲ್ ಯೂನಿಟು. In 2 or 3 classes I can finish up this, because in the last class whatever the problems that we have done, same type of problem will be there in this chapter also, with a little bit of changes when we calculate the tax liability, or when we are carrying forward the losses, or we are setting off of the losses. ಸೊ ಈ ಯೂನಿಟಲ್ಲಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತ ಅಂದರೆ ಏನು ಅಂತ ನಾನು ಹೇಳ್ಬಿಡ್ತೀನಿ. ಫಸ್ಟು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂದರೆ, ಸೆಟ್ ಆಫ್ ಅಂತ ಹೇಳಿದ್ರೆ ಕ್ಲಬ್ಬಿಂಗ್ ಆಫ್ ಲಾಸಸ್, ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ ಅಂತ. ಒಂದು ಹೆಡ್ ಆಫ್ ಇನ್ಕಮಿಂದ ಏನಾದರೂ ಒಂದು ಇಯರ್ಗೆ, ಪ್ರೀವಿಯಸ್ ಇಯರಲ್ಲಿ ಇನ್ಕಮ್ ಬರೋ ಬದಲು ಲಾಸ್ ಆಗಿಬಿಟ್ರೆ, ಪ್ರೀವಿಯಸ್ ಇಯರ್ನ ಇನ್ಕಮ್ಮು ನಾವು ಈ ವರ್ಷ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಪೇ ಮಾಡ್ತೀವಿ. ಆ ಪ್ರೀವಿಯಸ್ ಇಯರಲ್ಲಿ ಬರುವ ಇನ್ಕಮ್ ಏನಾದರೂ ಹೆಡ್ಸ್ ಆಫ್ ಇನ್ಕಮಲ್ಲಿ ಇನ್ಕಮ್ ಬರೋ ಬದಲು ಲಾಸ್ ಬಂದುಬಿಟ್ರೆ ಏನು ಮಾಡೋದು ಅಂತ ಟೆನ್ಷನ್ ಆಗುತ್ತೆ. ಎಲ್ಲಿವರೆಗೂ ಅದನ್ನು ನಾವು ಸೆಟ್ರೇಟ್ ಮಾಡಲ್ಲ, ಸೆಟ್ ಆಫ್ ಮಾಡಲ್ಲ, ಅಲ್ಲಿವರೆಗೂ ನಾವು ಸೆಟ್ ಆಫ್ ಮಾಡಿ ಅಸೆಸಿಂಗ್ ಆಫೀಸರಿಂದ ಸೆಕ್ಷನ್ 39ನಿಂದ ದೃಢೀಕರಣ ಪತ್ರ ನಾವು ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಅಂದರೆ ಸೆಟ್ ಆಫ್ ಮಾಡೋಕ್ಕೆ ಅವಕಾಶ ಇದೆ. ಅಕಸ್ಮಾತ್ ನಾವು ಸೆಟ್ ಆಫ್ ಮಾಡಿಲ್ಲ ಅಂದರೆ ಅವ್ರದ್ದು ಎಕ್ಸಾಕ್ಟ್ಲಿ ಇನ್ಕಮ್ ಎಷ್ಟು ಅಥವಾ ಲಾಸ್ ಎಷ್ಟು ಅಥವಾ ಅವ್ರು ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋದು ಡಿಟರ್ಮಿನ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅವರು ಅವಕಾಶ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರಲ್ಲಿ ಇನ್ಕಮ್ ಬರೋ ಬದಲು ಏನಾದರೂ ಲಾಸ್ ಆದರೆ, ಎಲ್ಲ ಹೆಡ್ಡಿಂದನೂ ಲಾಸ್ ಬರುತ್ತೆ ಅಂತ ಅಲ್ಲ, ಯಾವುದಾದ್ರೂ ಒಂದು 5 ಹೆಡ್ಸಲ್ಲಿ ಯಾವುದಾದ್ರೂ ಒಂದು ಹೆಡ್ಡಲ್ಲಿ ಲಾಸ್ ಬರ್ಬೋದು. ಆ ಲಾಸ್ನ ಎಲ್ಲಿ ಅಡ್ಜಸ್ಟ್ ಮಾಡಬಹುದು, ಎಲ್ಲಿ ಕ್ಲಬ್ ಮಾಡಬಹುದು, ಅಥವಾ ಎಲ್ಲಿ ಸೆಟ್ ಆಫ್ ಮಾಡ್ಬೋದು, SETOFF ಸೆಟ್ ಆಫ್ ಮಾಡ್ಬೋದು ಅಂತ. ಸೊ ಆ ಥರ ನಾವು ನೋಡೋದಾದರೆ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇದಕ್ಕೆ 3 ಭಾಗವಾಗಿ ವಿಂಗಡಿಸಿದ್ದಾರೆ. ಫಸ್ಟು ಇಂಟ್ರಾ ಹೆಡ್ಡು ಆರ್ ಇಂಟರ್ ಸೋರ್ಸ್ ಸೆಟ್ ಆಫ್ ಅಂತ ಹೇಳ್ತಾರೆ. ಎರಡನೇದು ಇಂಟರ್ ಹೆಡ್ ಸೆಟ್ ಆಫ್ ಅಂತ ಹೇಳ್ತಾರೆ. ಮೂರನೇದು ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತ ಹೇಳ್ತಾರೆ. ಇಂಟ್ರಾ ಹೆಡ್ಡು ಆರ್ ಇಂಟರ್ ಸೆಟ್ ಆಫ್ ಲಾಸಸ್ ಅಂತ ಹೇಳಿದ್ರೆ ಏನಂದರೆ, ಒಂದೇ ಸೋರ್ಸ್ ಆಫ್ ಇನ್ಕಮ್ ಯಾವುದಾದ್ರೂ ಅವ್ರಿಗೆ 3-4 ಥರದ ಇದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಹೌಸ್ ಪ್ರಾಪರ್ಟಿನೇ 2-3 ಇದೆ ಅಂದರೆ, ಒಂದು ಹೌಸ್ ಪ್ರಾಪರ್ಟಿಯಿಂದ ಲಾಸ್ ಆದರೆ ಇನ್ನೊಂದು ಹೌಸ್ ಪ್ರಾಪರ್ಟಿಯಿಂದ ಅವರು ಅದನ್ನು ಸೆಟ್ ಆಫ್ ಮಾಡ್ಕೋಬಹುದು. ಅಥವಾ ಅವ್ರಿಗೆ ಒಂದರಿಂದ ಜಾಸ್ತಿ ಬಿಸ್ನೆಸ್ ಇದ್ದರೆ, ಒಂದು ಬಿಸ್ನೆಸ್ಸಿಂದ ಆಗೋ ಲಾಸಸ್ನ ಅವರು ಇನ್ನೊಂದು ಬಿಸ್ನೆಸ್ಸಿಂದ ಆಗೋ ಪ್ರಾಫಿಟಲ್ಲಿ ಅವರು ಸೆಟ್ ಆಫ್ ಮಾಡ್ಕೋಬೋದು, ಅಡ್ಜಸ್ಟ್ಮೆಂಟು ಅಥವಾ ಕ್ಲಬ್ಬಿಂಗ್ ಮಾಡ್ಕೋಬಹುದು ಅಂತ ಅರ್ಥ. ಅಕಸ್ಮಾತು ಏನಾದರೂ ಇವ್ರಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿದರೆ ಇವರು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೂ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಕ್ಲಬ್ಬಿಂಗ್ ಮಾಡ್ಕೋಬೋದು, ಗೇನಲ್ಲಿ ಲಾಸ್ನ ಮೈನಸ್ ಮಾಡ್ಕೋಬೋದು. ಅಥವಾ ಇನ್ನೊಂದು ಆಪ್ಷನ್ ಇದೆ ಅಂದರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೂ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ಗೆ ಇದು ಅಡ್ವಾಂಟೇಜ್ ಇದೆ. ಏನು ಅಡ್ವಾಂಟೇಜ್ ಅಂದರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದನಾದರೂ ಅವರು ಲಾಸ್ನ ಸೆಟ್ ಆಫ್ ಮಾಡ್ಕೋಬೋದು, ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಆದರೂ ಕೂಡ ಇವರು ಸೆಟ್ ಆಫ್ ಮಾಡ್ಕೋಬೋದು. ಅದೇ ಲಾಂಗ್ ಟರ್ಮ್ಗೆ ಪ್ರಾವಿಷನ್ ಇಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಾದರೂ ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಮಾಡ್ಕೊಳ್ಳೋ ಅವಕಾಶ ಇಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೇ ಸೆಟ್ ಆಫ್ ಮಾಡ್ಕೋಬೇಕು. ಸೊ ಹಾಗಾಗಿ ಇದು ಇಂಟ್ರಾ ಹೆಡ್ಡು ಅಥವಾ ಇಂಟರ್ ಸೋರ್ಸ್, ಒಂದೇ ತರಹದ ಸೋರ್ಸ್. ಇಂಟರ್ ಸೋರ್ಸ್ ಅಂದರೆ ಒಂದೇ ತರಹದ ಸೋರ್ಸು, ಅವ್ರಿಗೆ ಏನಾದರೂ ಅಕಸ್ಮಾತ್ ಒಂದರಿಂದ ಜಾಸ್ತಿ ಇದ್ದಾಗ ಸೆಟ್ ಆಫ್ ಮಾಡ್ಕೋಬಹುದು. ಒಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿರ್ಬೋದು, ಹೌಸ್ ಪ್ರಾಪರ್ಟಿಯಿಂದ ಬೇರೆ ಹೌಸ್ ಪ್ರಾಪರ್ಟಿ ಇದ್ದರೆ ಸೆಟ್ ಆಫ್ ಮಾಡ್ಕೋಬೋದು. ಇನ್ಕಮ್ ಲಾಸ್ ಫ್ರಮ್ ಬಿಸ್ನೆಸ್ ಆದರೆ ಇನ್ನೊಂದು ಬಿಸ್ನೆಸ್ಸಿಂದ ಸೆಟ್ ಆಫ್ ಮಾಡ್ಕೋಬೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಅವರು ಅದನ್ನು ಸೆಟ್ ಆಫ್ ಅಥವಾ ಕ್ಲಬ್ಬಿಂಗು ಅಡ್ಜಸ್ಟ್ಮೆಂಟು ಮಾಡ್ಕೋಬೋದು. ಆದರೆ ಇದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಇದೆ, ಕೆಲವು ನಿಯಮಾವಳಿಗಳಿದ್ದಾವೆ, ಎಕ್ಸೆಪ್ಷನ್ಸ್ ಇದ್ದಾವೆ. ಯಾವುದರಲ್ಲಿ ಮಾಡಬಾರ್ದು ಅಂತ ಇದೆ, ಇದರಲ್ಲಿ ಎಕ್ಸೆಪ್ಷನ್ ರೂಲ್ಸ್ ಇದೆ, ಪ್ಯಾರಾಡಾಕ್ಸ್ಗಳಿದ್ದಾವೆ ಇದಕ್ಕೆ. ಏನು ಹಂಗಂದರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಪೆಕ್ಯುಲೇಷನ್ ಲಾಸ್ ಆದರೆ ಬೇರೆ ಹೆಡ್ಡಿಂದ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಸ್ಪೆಕ್ಯುಲೇಷನ್ ಗೇನಿಂದನೇ ಮಾಡ್ಕೋಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೇ ಅವ್ರು ಸೆಟ್ ಆಫ್ ಮಾಡ್ಕೋಬೇಕು. ಅದಾದಮೇಲೆ ಲಾಟ್ರಿ ಟಿಕೆಟ್ ತೊಗೊಂಡು ಲಾಸ್ ಆದರೆ ಲಾಟ್ರಿ ಟಿಕೆಟಿಂದ ಅಥವಾ ಯಾವುದೇ ಕ್ಯಾಶುವಲ್ ಇನ್ಕಮ್ಮು
ಯಾವುದೇ ಇನ್ಕಮ್ಮು ಕ್ಯಾಶುವಲ್ ಇನ್ಕಮ್ಮಿಂದ ನಾವು ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಇದು ಎಕ್ಸೆಪ್ಷನ್ಸ್ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾವು ಎರಡನೇದಕ್ಕೆ ಬಂದರೆ ಇಂಟರ್ ಹೆಡ್ ಅಂದರೆ ಈಗ ಒಂದು ಹೆಡ್ಡಿಂದ ಇನ್ನೊಂದು ಹೆಡ್ಗೆ ನಾವು ಬದಲಾವಣೆ ಮಾಡ್ಕೊಳ್ಳೋದು ಹೇಗೆ ಅಂತ. ಇಂಟರ್ ಹೆಡ್ ಅಂತ ಹೇಳಿದರೆ ಒಂದು ಹೆಡ್ಡಲ್ಲಿ ಲಾಸ್ ಆದರೆ ಇನ್ನೊಂದು ಹೆಡ್ಡಿಂದ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅಂತ. ಸಪೋಸು ಇಂಟರ್ ಸೋರ್ಸ್ ಹೆಡ್ಡು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅವಕಾಶ ಆಗಿಲ್ಲ, ಸೆಟ್ ಆಫ್ ಮಾಡೋಕ್ಕೆ ಅವಕಾಶ ಆಗಿಲ್ಲ ಅಂದರೆ ಡಿಪಾರ್ಟ್ಮೆಂಟ್ನವರು ಅವಕಾಶ ಕೊಟ್ಟಿದ್ದಾರೆ. ಇದು ಸೆಕ್ಷನ್ 71 ಅವಕಾಶ ಕೊಟ್ಟಿದ್ದಾರೆ. ಮೊದಲನೇದು ಸೆಕ್ಷನ್ 70 ಇಂಟ್ರಾ ಹೆಡ್ ಏನಿದೆ ಇದು ಸೆಕ್ಷನ್ 71 ಅವಕಾಶ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ಏನಾದರೂ ಅವ್ರಿಗೆ ಲಾಸ್ ಆಗಿದರೆ ದೇ ಕ್ಯಾನ್ ಸೆಟ್ ಆಫ್ ದಟ್ ಲಾಸ್, ಕ್ಲಬ್ ದಟ್ ಲಾಸ್, ಅಡ್ಜಸ್ಟ್ ದಟ್ ಲಾಸ್ ವಿತ್ ಎನಿ ಅದರ್ ಸೋರ್ಸ್ ಆಫ್ ಇನ್ಕಮ್ ಎಕ್ಸೆಪ್ಟ್ ಸ್ಪೆಕ್ಯುಲೇಷನು ಅಥವಾ ಕ್ಯಾಶುವಲ್ ಇನ್ಕಮ್ಮು. ಅದೇ ರೀತಿ ಯಾವುದಾದ್ರೂ ಒಂದು ಹೆಡ್ಡಲ್ಲಿ ಅದು ಇನ್ನೊಂದೇನೆಂದರೆ ಸ್ಯಾಲರಿ ಇನ್ಕಮ್ಮು ಕೂಡ ಸೇರಿಸ್ಕೊಂಡು ಅದರಲ್ಲಿ ಸ್ಯಾಲರಿ ಇನ್ಕಮಿಂದನೂ ಕೂಡ ಅವರು ಸೆಟ್ ಆಫ್ ಮಾಡ್ಕೋಬೋದು. ಯಾವಾಗ ಒಂದು ಹೆಡ್ ಆಫ್ ಇನ್ಕಮ್ ಏನಿದೆ, ಈಗ 5 ಹೆಡ್ಸ್ ಆಫ್ ಇನ್ಕಮ್ ಇದೆ, ಆ 5 ಹೆಡ್ಸ್ ಆಫ್ ಇನ್ಕಮಲ್ಲಿ ಒಂದು ಹೆಡ್ ಆಫ್ ಇನ್ಕಮಲ್ಲಿ ಏನಾದರೂ ಲಾಸ್ ಆದರೆ ಇನ್ನೊಂದು ಹೆಡ್ ಆಫ್ ಇನ್ಕಮಿಂದನೂ ಕೂಡ ಅವರು ಸೆಟ್ ಆಫ್ ಮಾಡ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು, ಕ್ಲಬ್ ಮಾಡ್ಕೋಬೋದು. ಇಂತಹ ಒಂದು ವಿಧಿವಿಧಾನಗಳನ್ನು ಡಿಪಾರ್ಟ್ಮೆಂಟ್ನವರು IT ಡಿಪಾರ್ಟ್ಮೆಂಟ್ನವರು 71ನೇ ಸೆಕ್ಷನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಇಂಟ್ರಾ ಹೆಡ್ ಅಂತ ಕರಿತೀವಿ, ಇಂಟ್ರಾ ಹೆಡ್ ಸೆಟ್ ಆಫ್ ಲಾಸಸ್ ಅಂತ ಕರಿತೀವಿ. ಇದರಲ್ಲಿ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿರೋದೇನೆಂದರೆ ಸ್ಪೆಕ್ಯುಲೇಷನ್ನು, ಆಮೇಲೆ ಮೇಂಟೈನಿಂಗ್ ಆಫ್ ಹಾರ್ಸು, ರೇಸ್ ಹಾರ್ಸ್ಗಳನ್ನು ಮೇಂಟೈನ್ ಮಾಡೋದು. ಅದರಿಂದ ಏನಾದರೂ ಲಾಸ್ ಆದರೆ ಬೇರೆ ಯಾವುದೇ ನಾವು ಹೆಡ್ ಆಫ್ ಇನ್ಕಮಲ್ಲಿ ಅದನ್ನು ನಾವು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಸೆಟ್ ಆಫ್ ಮಾಡೋಕ್ಕಾಗಲ್ಲ, ಕ್ಲಬ್ ಮಾಡೋಕ್ಕಾಗಲ್ಲ, ಅದರಿಂದನೇ ಮಾಡಬೇಕು. ಸ್ಪೆಕ್ಯುಲೇಷನ್ ಲಾಸು ಅಷ್ಟೇ. ಏನಾದರೂ ಸ್ಪೆಕ್ಯುಲೇಷನ್ ಲಾಸ್ ಆದರೆ ಬೇರೆ ಯಾವುದೇ ಹೆಡ್ಸ್ ಆಫ್ ಇನ್ಕಮಿಂದ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮೂರನೇದು, ಅಕಸ್ಮಾತು ಇಂಟ್ರಾ ಹೆಡ್ಡಿಂದನೂ ಆಗಲಿಲ್ಲ, ಇಂಟರ್ ಹೆಡ್ಡಿಂದನೂ ನಮಗೆ ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ, ಕ್ಲಬ್ ಮಾಡೋಕ್ಕಾಗಲಿಲ್ಲ, ಸೆಟ್ ಆಫ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಆ ಡಿಪಾರ್ಟ್ಮೆಂಟ್ ಅವರು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಆ ಒಂದು ಪ್ರಸ್ತುತ ವರ್ಷದ ಲಾಸ್ ಏನಿದೆ, ಪ್ರೀವಿಯಸ್ ಇಯರ್ನ ಇನ್ಕಮ್ನ ಅಸೆಸ್ಮೆಂಟ್ ಇಯರ್ಗೆ ನಾವೇನು ಅಸೆಸ್ ಮಾಡ್ತೀವಿ, ಆ ವರ್ಷದ ಲಾಸ್ ಏನಿದೆ ಅದನ್ನು ಮುಂದಿನ ವರ್ಷಕ್ಕೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೋದು, ತಗೊಂಡು ಹೋಗ್ಬೋದು, ಹಂಚ್ಕೋಬಹುದು. ಕೆಲವು 8 ವರ್ಷಕ್ಕಿದೆ, ಕೆಲವು 4 ವರ್ಷಕ್ಕಿದೆ, ಕೆಲವು ಪ್ರೀವಿಯಸ್ 8 ವರ್ಷಕ್ಕಿದೆ, ಕೆಲವು ಮುಂದಿನ 8 ವರ್ಷಕ್ಕಿದೆ, ಇನ್ನು ಕೆಲವು ಬರೀ 4 ವರ್ಷಕ್ಕಿದೆ. ಸೊ ಹಾಗಾಗಿ ಡಿಪಾರ್ಟ್ಮೆಂಟ್ ಅವರು 3 ಆಪ್ಷನ್ ಕೊಟ್ಟಿರ್ತಾರೆ. ಮೊದಲು ಅಂತಹದ್ದೇ ಸೋರ್ಸ್ ಏನಾದರೂ ಇದ್ದರೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. 2-3 ಮನೆ ಇದ್ದರೆ ಒಂದು ಮನೆಯಿಂದ ಲಾಸ್ ಆದರೆ ಇನ್ನೊಂದು ಮನೆಯಿಂದ ಏನು ಬಂದಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಅದಾಗ್ತಾ ಇಲ್ವಾ, ಮನೆ ಆದಮೇಲೆ ನೀವು ಅದರ್ ಸೋರ್ಸಿಂದನೋ ಅಥವಾ ಇನ್ಯಾವುದೋ ಒಂದು ಇನ್ಕಮಿಂದನೋ ನೀವು ಆಗಿರೋ ನಷ್ಟವನ್ನು ಇದರ ಬರೋ ಲಾಭದಿಂದ ನೀವು ಬರೆಸ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಆಗಲಿಲ್ವಾ, ಆ ಲಾಸನ್ನು ಮುಂದಿನ ವರ್ಷಗಳಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸಪೋಸ್ ಇಫ್ ದಿ ಲಾಸಸ್ ಕೆನಾಟ್ ಬಿ ಸೆಟ್ ಆಫ್, ಕೆನಾಟ್ ಬಿ ಅಡ್ಜಸ್ಟೆಡ್, ಕೆನಾಟ್ ಬಿ clubbed, okay, in that particular year, okay, in that particular assessment year, the same losses can be carried forward to the subsequent years. ಮುಂದಿನ ವರ್ಷಗಳಿಗೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬಹುದು. ಸೊ ಬಿಸ್ನೆಸ್ಗೆ ಹಿಂದಿನ 8 ವರ್ಷಕ್ಕೆ ನೀವು ಬೇಕಾದರೆ ತಗೋಬೋದು ಅಂತ ಹೇಳ್ತಾರೆ. ಹಿಂದಿನ 8 ವರ್ಷದಿಂದ ಆಗಿರೋ ಲಾಸ್ನ. ಡಿಪ್ರಿಸಿಯೇಷನ್ ಒಂದು ಹೇಳ್ತಾರಲ್ಲಿ ಏನಂದರೆ, ಬಿಸ್ನೆಸ್ಸಲ್ಲಿ ಡಿಪ್ರಿಸಿಯೇಷನ್ ಆಗೋದು ಸಹಜ. ಅದು ಡಿಪ್ರಿಸಿಯೇಷನ್ ಅನ್ನೋ ಎನಿ ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್ ಅಸೆಟ್ ಆಗಿರ್ಬೋದು. ಹಿಂದಿನ 8 ವರ್ಷದಿಂದನೇ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅದು ಝೀರೋ ಆಗಲ್ಲ, ನಿಲ್ಲಾಗಲ್ಲ, ಅಲ್ಲಿವರೆಗೂ ನೀವು ಮಾಡ್ಕೊಂಡು ಬನ್ನಿ ಅಂತಾರೆ. ಇನ್ನು ಉಳಿದಿರೋದಕ್ಕೆಲ್ಲ ಬೇರೆದಕ್ಕೆಲ್ಲ ಅವರು 8 ವರ್ಷ ಕೊಟ್ಟಿದ್ದಾರೆ, ಕೆಲವಕ್ಕೆ ಬರೀ 4 ವರ್ಷ ಕೊಟ್ಟಿದ್ದಾರೆ. ಅದು ಯಾವುದು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಬೋರ್ಡ್ ಮೇಲೆ ಬರ್ತಿದ್ದೀನಿ, ನೀವು ಕೂಡ ಬರ್ಕೋಬೋದು. ಸೊ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ಸು ನಾವು ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ನಾವು ನೆಕ್ಸ್ಟು ನಾವು ಹೋಗೋದು ಯಾವುದಕ್ಕಂದರೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಗೆ. ಒಬ್ಬ ಇಂಡಿವಿಜುವಲು ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅಂತ ನಾವು ಡಿಟರ್ಮೈನ್ ಮಾಡೋದಕ್ಕೆ ಲಾಸಸ್ಸು ಸೆಟ್ ಆಫ್ ಮಾಡೋದು ನಮಗೆ ಗೊತ್ತಾಗಬೇಕು. ಯಾಕಂದರೆ ಅದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ನಾವು 5 ಹೆಡ್ಸ್ ಆಫ್ ಇನ್ಕಮ್ನ ಟೋಟಲ್ ಮಾಡಿಕೊಂಡ್ರೆ ಇಲ್ಲಿವರೆಗೂ ನಾವೇನು ಹೇಳ್ತಾ ಇದ್ವಿ, ಅದು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತಾ ಇದ್ವಿ. ಯಾವಾಗ ನಮಗೆ ಇಂಡಿವಿಜುವಲ್ನ ಲಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು, ಟ್ಯಾಕ್ಸ್ ಲಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು ಬರುತ್ತೋ ಆವಾಗ ನಾವು ಅದನ್ನು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಟೋಟಲ್ ಆಫ್ 5 ಹೆಡ್ಸ್ ಅಂತೀವಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಫಸ್ಟ್ ಒನ್, ಸೆಕೆಂಡ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಥರ್ಡ್ ಒನ್
ಗೇನ್ಸ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ನಾಲ್ಕನೇದು ಕ್ಯಾಪಿಟಲ್ ಗೇನ್ಸ್, ನೆಕ್ಸ್ಟು ಐದನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅನ್ನೋ ಬದಲು ಇಲ್ಲಿ ನಾವು ಟೋಟಲ್ ಹೆಡ್ಸ್ ಆಫ್ ಇನ್ಕಮ್ ಅಂತ ನಾವು ಹಾಕ್ಕೋಬೇಕು. ಇದರಲ್ಲಿ ನಾವು ಮೈನಸ್ ಏನು ಮಾಡಬೇಕು ಅಂದರೆ ಮೈನಸ್ ಇದೇ ಸೆಟ್ ಆಫ್ ಮತ್ತು ಕ್ಯಾರಿ ಫಾರ್ವರ್ಡು. ಸಪೋಸು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಕ್ಯಾಪಿಟಲ್ ಲಾಸ್ ಅಂತ ಕೊಟ್ಟಿದ್ರೆ ನಾವು ಇದರ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಅಂತ ಅದು ಮೈನಸ್ ಮಾಡಿಕೊಂಡು ಇಲ್ಲಿ ತೋರಿಸ್ಬೇಕು. ಇದು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ, ಮೈನಸ್ ಮಾಡಿದ್ದೀವಿ ಅಂತ ಅಲ್ಲಿ ತೋರಿಸ್ಕೋಬೇಕು. ಇಲ್ಲಾಂದರೆ ಲಾಸ್ಟಲ್ಲಿ ಇದು ಮೈನಸ್ ಮಾಡಿಕೊಂಡು ಒಂದು ನೋಟ್ ಹಾಕ್ಬಿಡ್ಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದೆ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದೆ, ಅದರಿಂದ ಇದನ್ನು ಮೈನಸ್ ಮಾಡ್ತಾ ಇದ್ದೀವಿ ಅಂತ ನೋಟು ಹಾಕ್ಕೋಬೋದು. ಆದರೆ ಇಲ್ಲಿ ಟೋಟಲ್ 5 ಹೆಡ್ಸ್ದು ಟೋಟಲ್ ನಾವೇನು ಮಾಡಬೇಕು, ಟೋಟಲ್ ಮಾಡಿಕೊಂಡು ಅದರಲ್ಲಿ ನಾವು ಇದನ್ನು ಒಂದು ತೋರಿಸ್ಕೋಬೇಕು. ಕ್ಲಬ್ಬಿಂಗು, ಅಡ್ಜಸ್ಟ್ಮೆಂಟು ಅಥವಾ ಸೆಟ್ ಆಫ್ ಅಥವಾ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ಸು ಏನು ಬೇಕಾದರೂ. ಸಪೋಸ್ ಅಲ್ಲಿ ಗೇನ್ ಇಲ್ಲ ಅಂದರೆ ಕ್ಯಾರಿ ಫಾರ್ವರ್ಡ್ ಆಗಿಬಿಡುತ್ತದು. ಅದಕ್ಕೆ 2 ಪದನೂ ಬರೀಬೇಕಲ್ಲಿ, ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತ ಬರೀಬೇಕು. ಸೆಟ್ ಆಫ್ ಆಗ್ತಾ ಇದ್ದರೆ ಸೆಟ್ ಆಫ್ ಅಂತ ಅರ್ಥ, ನೀವು ಸೆಟ್ ಆಫ್ ಅಂತ ಹಾಕಬೇಕು. ಕ್ಯಾರಿ ಫಾರ್ವರ್ಡ್ ಅದು ಎದರಿಂದನೂ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಇಲ್ಲೋ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ಲಿ ಕ್ಯಾರಿ ಫಾರ್ವರ್ಡ್ ಅಂತ ಅಲ್ಲಿ ಬರೆದ್ಬಿಡ್ಬೇಕಾಗತ್ತೆ. ಅದಾದ ನಂತರ ನಾವು ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಫಸ್ಟು ಟೋಟಲ್ ಆಫ್ 5 ಹೆಡ್ಸು, ಅದಾದಮೇಲೆ ಕ್ಲಬ್ಬಿಂಗ್ ಆಫ್ ಸೆಟ್ ಆಫ್ ಲಾಸಸ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ಸು. ಅದಾದಮೇಲೆ ನಮಗೆ ಅದರಲ್ಲಿ ಮೈನಸ್ ಮಾಡಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಗ್ರಾಸ್ ಟೋಟಲ್ ಇನ್ಕಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡಿಡಕ್ಷನ್ಸ್ ಫ್ರಮ್ ಸೆಕ್ಷನ್ 80C to 80U ಮಾಡ್ತೀವಿ. ಅದೆಲ್ಲ ಡಿಡಕ್ಷನ್ಸ್ ಮಾಡಿ ಆದಮೇಲೆ ನಮಗೆ ಟೋಟಲ್ ಟ್ಯಾಕ್ಸಬಲ್ ಅಮೌಂಟ್ ಬರುತ್ತೆ. ಟೋಟಲ್ ಟ್ಯಾಕ್ಸಬಲ್ ಅಮೌಂಟು ಬಂದ ಮೇಲೆ ನಾವೇನು ಮಾಡಬೇಕು ಅಂದರೆ ಏನು ಇನ್ಕಮ್ ಟ್ಯಾಕ್ಸು ಸ್ಲ್ಯಾಬ್ ರೇಟ್ ಇದೆ ಅದರ ಬೇಸಿಸ್ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ನ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಸ್ಲ್ಯಾಬ್ ರೇಟ್ಸು ಗೊತ್ತಿರಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಮುಗಿಸಿದಾಗ ನಿಮ್ಗೆ ಇಮಿಡಿಯೇಟ್ಲಿ ಹೇಳಿದೆ, ನೀವು ಸ್ಲ್ಯಾಬ್ ರೇಟ್ಸು ನೋಡಿಕೊಂಡು ರೆಡಿಯಾಗಿರಿ ಅಂತೇಳಿ. ಸೊ ಯಾವಾಗ ನಮಗೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ, ಆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಬರುತ್ತೆ ಅದರ ಆಧಾರದ ಮೇಲೆ ಅವ್ರು ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅಂತ ನಾವೇನು ಮಾಡ್ತೀವಿ, ಆ ಟ್ಯಾಕ್ಸ್ ರೇಟನ್ನು ಅಪ್ಲೈ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು ಅವ್ರು ಅಂತ ಹಾಕ್ಕೋತೀವಿ. ಟ್ಯಾಕ್ಸು ಎಷ್ಟು ಪೇ ಮಾಡಬೇಕು ಅಂತ ನಾವು ಹಾಕ್ಕೊಂಡಾದ್ಮೇಲೆ ನಾವೇನು ಮಾಡ್ತೀವಿ, ಅವ್ರು ಎಷ್ಟು ಟ್ಯಾಕ್ಸು ಪೇ ಆಲ್ರೆಡಿ ಮಾಡಿದ್ದಾರೆ, ಟ್ಯಾಕ್ಸ್ ಪೇಡ್ ಎಷ್ಟಾಗಿದೆ. ಕೆಲವ್ರು ಏನು ಮಾಡ್ತಾರೆ, TDS ಮಾಡಿಸ್ಬಿಡ್ತಾರೆ. ಕೆಲವರು TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸು. ಯೂಶ್ವಲಿ ಸ್ಯಾಲ್ರಿಡ್ ಪೀಪಲ್ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸಂಬಳದಲ್ಲೇ ಅವರ ಡಿಡಕ್ಷನ್ಸ್ ಮಾಡಿಸ್ಬಿಡ್ತಾರೆ, ಟ್ಯಾಕ್ಸ್ ಡಿಡಕ್ಷನ್ಸು ಅಟ್ ಸೋರ್ಸು. ಕೆಲವರು ಭಾಳಷ್ಟು ಜನ ಕರೆಕ್ಟಾಗಿ ಟೈಮಿಗೆ ತಕ್ಕಂತೆ ಹೋಗಿ ಟ್ಯಾಕ್ಸ್ನ ಕಟ್ಬಿಡ್ತಾರೆ. ಮಾಡದೇ ಇರೋ ಕೆಲವ್ರು ಏನು ಮಾಡ್ತಾರೆ, ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಪೇ ಮಾಡಿಬಿಡ್ತಾರೆ. ಸೊ ಟ್ಯಾಕ್ಸ್ ಪೇಡು ಇಲ್ಲಿ 2 ಥರದ ಬರುತ್ತೆ ಅಂತ ಅರ್ಥ ಆಯಿತು. ಒಂದು TDS ಮಾಡ್ಬೋದು, ಇನ್ನೊಂದು ಅಡ್ವಾನ್ಸ್ ಟ್ಯಾಕ್ಸ್ ಆಗಿ ಕೂಡ ಪೇ ಮಾಡಿರ್ಬೋದು. ಅದನ್ನು ನಾವು ಅವರೆಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಅದರಲ್ಲಿ ಮೈನಸ್ ಮಾಡಿದ್ರೆ ಇನ್ನು ಉಳಿಕೆದು ಎಷ್ಟಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಅವ್ರಿಗೆ ಟ್ಯಾಕ್ಸು ಉಳಿಕೆದು ಅವರು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೂ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಬರ್ಬೋದು, ಅಥವಾ ಕೆಲವೊಮ್ಮೆ ಇವರೇ ಜಾಸ್ತಿ ಪೇ ಮಾಡಿದಾಗ ಡಿಪಾರ್ಟ್ಮೆಂಟಿಂದನೇ ಇವರಿಗೆ ರೀಫಂಡ್ ಆಗಬೇಕು ಅಂತ ಬರ್ಬೋದು. ಸೊ ಹಾಗಾದರೆ 2 ಥರದ ಬರ್ಬೋದು ಇಲ್ಲಿ. ಇವರು ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿಬಿಟ್ಟಿದ್ರೆ ರೀಫಂಡೇಬಲ್ಲು, ಪೇ ಮಾಡಬೇಕು ಅನ್ನೋದಾದರೆ ಟ್ಯಾಕ್ಸ್ ಪೇಯಬಲ್. ಸೊ ಹಾಗಾದರೆ ಉಳಿಕೆ ಅಮೌಂಟ್ ಏನು, ಟ್ಯಾಕ್ಸ್ ಪೇಯಬಲ್ ಆರ್ ಟ್ಯಾಕ್ಸ್ ರೀಫಂಡೇಬಲ್, ಇದು ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಟ್ಯಾಕ್ಸ್ ಲಯಬಿಲಿಟಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ರೇಟ್ಸ್ ನಮಗೆ ಗೊತ್ತಿರಬೇಕು. ಅವ್ರಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 15%, ಅದಕ್ಕೆ 20% ಲಾಂಗ್ ಟರ್ಮ್ಗೆ. ಈ ರೇಟ್ಸ್ ನಮಗೆ ಗೊತ್ತಿರಬೇಕು. ಯಾಕೆ ಈ ರೇಟ್ಸ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ನಮಗೆ ನಾನು ನಿಮಗೆ ಮೊದಲೇ ಹೇಳಿದೆ 5 ಹೆಡ್ಸ್ ಆಫ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಟೋಟಲ್ ಹೆಡ್ಸ್ ಆಫ್ ಇನ್ಕಮ್ ಬರುತ್ತೆ. ಅದರಲ್ಲಿ ನಾವು ಸೆಟ್ ಆಫ್ ಲಾಸಸ್ ಏನಾದರೂ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಗ್ರಾಸ್ ಟೋಟಲ್ ಇನ್ಕಮಲ್ಲಿ ನಾವು 80C to 80U ಮಾಡಿ ಆದಮೇಲೆ ನಮಗೆ ಟೋಟಲ್ ಟ್ಯಾಕ್ಸಬಲ್ ಅಮೌಂಟ್ ಬರುತ್ತೆ. ಆ ಟೋಟಲ್ ಟ್ಯಾಕ್ಸಬಲ್ ಅಮೌಂಟಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದರೂ ಬಂದಿದ್ರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಲಿ ಅದೇನಾದರೂ ಬಂದಿದ್ರೆ ಆ ಅಮೌಂಟ್ನ ಅಷ್ಟು ಪರ್ಸೆಂಟೇಜ್ ಏನು ಡಿಪಾರ್ಟ್ಮೆಂಟಲ್ಲಿ ಅವರು ಫಿಕ್ಸ್ ಮಾಡಿದ್ದಾರೆ, ಲಾಂಗ್ ಟರ್ಮ್ಗೆ 20%, ಶಾರ್ಟ್ ಟರ್ಮ್ಗೆ 15%, ಅಷ್ಟು ಅಮೌಂಟು ನಾವು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಹಾಕ್ಕೋಬೇಕಾಗತ್ತೆ ಸಪ್ರೇಟ್ಲಿ.
ನಾವು ಇಲ್ಲೂ ತಗೋಬೇಕಾಗುತ್ತೆ, ಅದನ್ನು ಆ ಕಡೆನೂ ತಗೋಬೇಕಾಗತ್ತೆ, ಎರಡು ಕಡೆ ಬರುತ್ತೆ. ಸೊ ಹಾಗಾಗಿ ನಾವು ಇದೆಲ್ಲ ಮಾಡಿಕೊಂಡು ಆಯಿತು ಅಂತ ಹೇಳಿದ್ಮೇಲೆ ನಮಗೆ ಒಬ್ಬ ಅಸೆಸಿಯ ಏನು ಟೋಟಲ್ ಟ್ಯಾಕ್ಸ್ ಪೇಯಬಲ್ ಅಮೌಂಟ್ ಸಿಗ್ಬೋದು ಅಥವಾ ರೀಫಂಡೇಬಲ್ ಸಿಗ್ಬೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಂದರೆ, ಅವ್ರು ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಬರುತ್ತಲ್ಲ, ಅಲ್ಲಿ ಟ್ಯಾಕ್ಸ್ ಪೇಯ್ಡ್ ಏನಿರುತ್ತೆ ಅಲ್ಲಿ ನಾವು ಏನು ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಬರುತ್ತಲ್ಲ, ಅದಕ್ಕೆ 4% ಸೆಸ್ನ ಆ್ಯಡ್ ಮಾಡಬೇಕು. ಇದು ಬಹಳಷ್ಟು ಟೈಮು, ಈಗ ನಾನು ಮರ್ತೋದಂಗೆ ಭಾಳಷ್ಟು ಟೈಮ್ ಭಾಳ ಜನ ಮರ್ತೋಗ್ತಾರೆ. ಸೊ 4% ಸೆಸ್ನ ಆ್ಯಡ್ ಮಾಡಬೇಕು. ಟ್ಯಾಕ್ಸಬಲ್ ಅಮೌಂಟಿಗೆ 4% ಸೆಸ್ಸನ್ನು ನಾವು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಆಮೇಲೆ ಇವ್ರು ಎಷ್ಟು ಪೇ ಮಾಡಿದ್ದಾರೆ, ಇವ್ರು ಎಷ್ಟು ಪೇ ಮಾಡಬೇಕು ಅಥವಾ ಡಿಪಾರ್ಟ್ಮೆಂಟಿಂದ ವಾಪಸ್ ಬರಬೇಕು ಏನು ಅಂತ ನಮಗೆ ಮಾಹಿತಿ ಬರುತ್ತೆ. ಸೊ ಇಷ್ಟು ನಮಗೆ ನಾವು ಮಾಡಬೇಕಂದ್ರೆ ನಮಗೆ 2 ಇಂಪಾರ್ಟೆಂಟ್ ಅಂಶಗಳು ಬೇಕಾಗುತ್ತೆ. ಒಂದು ಅಂಶ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಬೇಕು. ಎರಡನೇ ಅಂಶ ಲಾಂಗ್ ಟರ್ಮ್ಗೆ ಪರ್ಸೆಂಟೇಜ್ ಎಷ್ಟು, ಶಾರ್ಟ್ ಟರ್ಮ್ಗೆ ಪರ್ಸೆಂಟೇಜ್ ಎಷ್ಟು ನಾವು ಮೈನಸ್ ಮಾಡಬೇಕಂದ್ರೆ ಅದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಸ್ಲ್ಯಾಬ್ ರೇಟ್ಸು ಗೊತ್ತಾಗಬೇಕು ನಮಗೆ. ಸ್ಲ್ಯಾಬ್ ರೇಟ್ಸು ಎಷ್ಟು ಅಂತ ನಮಗೆ ಗೊತ್ತಿರಬೇಕು. ಸ್ಲ್ಯಾಬ್ ರೇಟ್ಸು ಯೂಶ್ವಲಿ ಇಲ್ಲಿ ಏಜ್ ಪ್ರಕಾರ ಡಿವೈಡ್ ಮಾಡಿದ್ದಾರೆ. ಈ 60 ವರ್ಷ ಅಥವಾ 60 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಒಂದು ಸ್ಲ್ಯಾಬ್ ರೇಟ್ ಇದೆ. 60 ರಿಂದ 80 ವರ್ಷಕ್ಕೆ ಸೀನಿಯರ್ ಸಿಟಿಸನ್ಗೆ ಒಂದು ಸ್ಲ್ಯಾಬ್ ರೇಟ್ ಇದೆ. ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ 80 ವರ್ಷದ ಮೇಲ್ಪಟ್ಟ ಸಿಟಿಸನ್ಸ್ ಏನಿರ್ತಾರೆ, ಸೂಪರ್ ಸೀನಿಯರ್ ಸಿಟಿಸನ್ಸು, ಅವ್ರಿಗೆ ಒಂದು ಸ್ಲ್ಯಾಬ್ ರೇಟ್